ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಹತ್ರ ಸ್ವಲ್ಪ ಮರ ಗಿಡಗಳೆಲ್ಲ ಇದೆ. ಪಿಕಾಕೆಲ್ಲ ಬರ್ತಾ ಇರುತ್ತೆ ಅವಾಗವಾಗ. ಬಟ್ ಇವಾಗ ಕ್ಲೈಮೇಟ್ಸ್ ಚೇಂಜ್ ಆಗಿರೋದಕ್ಕೂ ವೆದರ್ ಎಲ್ಲ ಚೆನ್ನಾಗಿದೆಯಲ್ಲ, ಸ್ವಲ್ಪ ಫೆದರ್ ಇರೋ ಅಂಥ ಪಿಕಾಕ್ ಬಂದಿತ್ತು ನೋಡಿ, ತುಂಬ ಚೆನ್ನಾಗಿತ್ತು. ಬರ್ತಾ ಇರುತ್ತೆ, ನಮಗೆ ನೋಡೋದು ಅಷ್ಟು ಅಂತೇನಿಲ್ಲ. ಬಟ್ ಬಂದಿರೋದನ್ನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆಗಷ್ಟೇ ಬಂದಿತ್ತು ಪಾಪ ಅದು ಮಳೆ, ಆಗಷ್ಟೇ ಶುರುವಾಗ್ಬಿಡ್ತು. ನನಗೆ ಬೇಜಾರಾಯಿತು ಪಾಪ. ಆವಾಗಷ್ಟೇ ಹೊರಗಡೆ ಬಂದು ಅವ್ರುಗಳ ಫುಡ್ ಅವ್ರು ಹುಡುಕ್ತಾ ಇರ್ತವೆ. ಒಂಥರ ನಮ್ಮ ಮನೆ ಹತ್ರ ಚೆನ್ನಾಗಿರುತ್ತೆ ಇದೆಲ್ಲ. ಪಿಕಾಕೆಲ್ಲ ಬೆಳಗ್ಗೆ ಸಂಜೆ ಆದರೆ ಅವುಗಳು ಸೌಂಡ್ ಮಾಡ್ತಲ್ಲ, ಅದೆಲ್ಲ ಕೇಳಿಸುತ್ತೆ ನಮ್ಮ ಮನೆ ಹತ್ರ. ನನಗೆ ಪಿಕಾಕ್ ಹಾರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಸೀರಿಯಸ್ಲಿ. ಅದು ಹಾರಿದ್ದು ನೋಡಿ ನನಗೆ ಶಾಕು. ಇದು ಬರೀ ಕೆಳಗಡೆ ನೆಲದಲ್ಲಿ ಅಷ್ಟೇ ಓಡಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಒಂಥರ ಬಂದಾಗ ಅವನ್ನ ಎಲ್ಲಿ ನೋಡಿದ್ರೂ ಒಂದು ನಿಮಿಷ ನಿಂತ್ಕೊಂಡು ನೋಡ್ತೀವಿ ಅಲ್ವಾ, ಅದೇ ಥರ ನಾನು ಸ್ವಲ್ಪ ಹೊರಗಡೆ ಹೋದಾಗಂತೂ ಆಲ್ಮೋಸ್ಟ್ ನನಗೆ ನೋಡ್ದಾಗ ಸಿಗ್ತವೆ. ಮತ್ತು ನನಗೆ ನಮ್ಮ ಮಾವ ಬಂದಿದ್ದರು ಊರಿಂದ. ಹಲಸಿನಣ್ಣು, ಬಾಳೆಗೊನೆ, ಪಪ್ಪಾಯ ಹಣ್ಣು, ಸಪೋಟ ಹಣ್ಣು ಎಲ್ಲ ತೊಗೊಬಂದಿದ್ರು. ನಾವು ಫಸ್ಟ್ ಫ್ಲೋರ್ ಇರೋದ್ರಿಂದ ನನಗೆ ಇವನ್ನೆಲ್ಲ ಮೇಕೆತ್ಕೊಳ್ಳೋಕ್ಕಾಗಿರಲಿಲ್ಲ. ಕೆಳಗಡೆ ಕಾರ್ ಶೆಡ್ಡಲ್ಲೇ ಇಟ್ಟಿದ್ದೆ. ಬಂದ್ಬಿಟ್ಟು ಮರ್ತೋಗ್ಬಿಟ್ಟಿತ್ತು ನಂಗೆ ಹಣ್ಣು ತಂದಿದ್ದಾರೆ ಅಂತವ. ಹಾಗೆ ಕೆಳಗಡೆ ಅವತ್ತು ಫ್ರೈಡೇ ಆಗಿರೋದ್ರಿಂದ ತಲೆಗೆಲ್ಲ ಸ್ನಾನ ಮಾಡಿದೆ. ಕೂದಲೆಲ್ಲ ವೆದರ್ ಅಲ್ವಾ, ಡ್ರೈ ಆಗಿರಲಿಲ್ಲ. ಸ್ವಲ್ಪ ಗಾಳಿಲೆಲ್ಲ ಹೊರಗಡೆ ಬಂದರೆ ಡ್ರೈ ಆಗುತ್ತೆ ಅಂತ ಬಂದೆ. ಆವಾಗ ನೆನಪಾಗ್ತಿದೆ ಹೊರಗಡೆ ಬಂದಾಗ, ಹಂಗಂತ ಹಲಸಿನ ಹಣ್ಣು ತಂದಿದ್ರು, ನಾನು ನೋಡೇ ಇಲ್ವಲ್ಲ ಅಂತ. ಬಟ್ ನನಗೆ ಫಿಂಗರಲ್ಲಿ ಹಿಂಗೆಲ್ಲ ಬಡ್ದು ನೋಡಿದ್ರೆ ಹಣ್ಣಾಗಿದೆ ಅಂತ ಗೊತ್ತೇ ಆಗೋದಿಲ್ಲ. ಬಟ್ ಇದು ಸ್ಮೆಲ್ಲು ಬರ್ತಿರ್ಲಿಲ್ಲ, ಹಣ್ಣಾಗಿತ್ತು ಹಲಸಿನ ಹಣ್ಣು. ಇನ್ನೊಂದು ಸ್ವಲ್ಪ 10% ಹಣ್ಣಾಗಬೇಕಿತ್ತು. ಅರ್ಶಿನಿ ಭಗತ್ತು, ಅಮ್ಮ ಕಟ್ ಮಾಡ್ರಮ್ಮ ನೋಡೋಣ, ಕಟ್ ಮಾಡ್ರಮ್ಮ ಹಣ್ಣಾಗಿರ್ಬೋದು ಅಂತಿರಲ್ಲ. ಯಾರಿಗೆ ಇಷ್ಟ ಆಗೋದಿಲ್ಲ ಸೀಸನ್ ಫ್ರೂಟ್ಸ್ಗಳು, ಹಲಸಿನ ಹಣ್ಣಾಗಲಿ ಮಾವಿನ ಹಣ್ಣಾಗಲಿ, ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗೇ ಆಗುತ್ತೆ. ಹಂಗಾಗಿ ಅಮ್ಮ ಕಟ್ ಮಾಡ್ರಮ್ಮ ಅಂತಿದ್ರು ಅಂತ ಕಟ್ ಮಾಡಿದೆ. ಬಟ್ ಚೆನ್ನಾಗಿತ್ತು. ಇನ್ನೊಂದು 5-10% ಹಣ್ಣಾಗಿರೋ ಪರ್ಫೆಕ್ಟಾಗಿ ಹಣ್ಣಾಗಿರೋದು. ಆದರೆ ನನಗೆ ಈ ಥರ ಇಷ್ಟು ಹದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ. ತುಂಬ ಹಣ್ಣಾದ್ರೂ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಕಟ್ ಮಾಡಿದ್ವಿ. ಮನೆಯಲ್ಲಿ ತುಂಬ ದಿನದಿಂದ ಅನ್ಕೋತಿದ್ದೆ ಕೊಬ್ಬರಿ ಚಟ್ನಿ ಪುಡಿ ಮತ್ತು ಹುಚ್ಚೆಳ್ದು ಕುಟುಂಡಿ ಮಾಡ್ತಾರಲ್ಲ ಮಾಡೋಣ ಅಂತ. ಏಕೆಂದರೆ ತುಂಬ ಬ್ಯುಸಿ ಇದ್ದಾಗ ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ಯಾವಾಗಲಾದ್ರೂ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು 2 ಕೊಬ್ಬರಿನ ಕಟ್ ಮಾಡಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ. ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಒಂಬಣ್ಣ ಬರುತ್ತಲ್ಲ ಇದಕ್ಕೆ ಬರೋ ಥರ ಹುರಿದು ಎತ್ತಿಟ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಖಾರಕ್ಕೆ ಗುಂಟೂರು ಮತ್ತು ಬ್ಯಾಡಗಿ 2 ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಕರಿಬೇವು, ಜೀರಿಗೆ, ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ ಇಷ್ಟನ್ನೂ ತೊಗೊಂಡಿದ್ದೀನಿ. ನಾನಿಲ್ಲಿ ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಾನು ಕೊಬ್ಬರಿನ ಮೊದಲೇ ನಾನು ಒಣಗಿಸಿ ಕೊಬ್ಬರಿನ ಎತ್ತಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು. ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಟ್ಟೆ. ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ ಹಾಕಬೇಕು, ಇಲ್ಲ ಟೇಸ್ಟ್ ಚೆನ್ನಾಗಿರೋದಿಲ್ಲ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಎಲ್ಲದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಕೊಬ್ಬರಿ ಚಟ್ನಿ ಪುಡಿ ರೆಡಿ. ತುಂಬ ಚೆನ್ನಾಗಿರುತ್ತೆ ಇದು. ನೀವು 1 ತಿಂಗಳಿಟ್ರೂ ಹಾಳಾಗೋದಿಲ್ಲ. ಎಮರ್ಜೆನ್ಸಿಗೆ ನೀವು ಬಿಸಿ ಅನ್ನೋ ಜೊತೆ ತುಪ್ಪ ಹಾಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಅಲ್ಲಿ ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಇರೋದ್ರಿಂದ ಅದು ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಯಾವಾಗಲಾದ್ರೂ ಟ್ರೈ ಮಾಡಿ. ಈ ರೀತಿ ಎಲ್ಲರೂ ಅವ್ರವ್ರ ರೀತಿ ಮಾಡಿರ್ತಾರೆ. ಬಟ್ ನಾನು ಮಾಡೋ ರೀತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದು ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಈ ಥರ ಚಟ್ನಿ ಪುಡಿ ಎಲ್ಲ ಮನೆಯಲ್ಲಿ ಇದ್ದರೆ ಎಮರ್ಜೆನ್ಸಿ ಇದ್ದಾಗ, ಬಿಸಿ ಇದ್ದಾಗ ಒಂದು 4 ಚಪಾತಿ ಲಟ್ಟಿಸ್ಕೊಂಡ್ರೆ ಲಂಚ್ ಆಗಲಿ ಡಿನ್ನರ್ ಆಗಲಿ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ಅರ್ಜೆಂಟಿಗೆ. ನಾನು ಹಂಗಾಗಿ ಮಾಡಿಟ್ಟರೆ ಆಗ್ಬಿಡುತ್ತೆ ಅಂತ ಮಾಡಿಟ್ಟೆ. ಏಕೆಂದರೆ ಯಾವಾಗ ಬ್ಯುಸಿ ಇರ್ತಾರೆ ಹೇಳೋಕ್ಕೆ ಬರೋದಿಲ್ಲ. ಎಲ್ಲರೂ ಹೋಗಿರ್ತೀವಿ, ಬಂದಿರ್ತೀವಿ, ಅರ್ಜೆಂಟಿಗೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ಟೈಮಲ್ಲಿ ಮಾಡ್ಕೊಬೋದು. ಅದ್ರ ಜೊತೆಗೆ ನಾನು ಇಲ್ಲಿ ಹುಚ್ಚೆಳ್ದು ಇದು ಕೊಬ್ಬರಿ ಕುಟುಂಡಿ ಮಾಡ್ತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ನಾನು ಸ್ವಲ್ಪ ಗುಂಟೂರೇ ತೊಗೊಂಡಿದ್ದೀನಿ ಖಾರಕ್ಕಿಲ್ಲಿ, ಜೀರಿಗೆ, ಹುಣಸೆಹಣ್ಣು, ಬೆಲ್ಲ ಸ್ವಲ್ಪ ಇಷ್ಟನ್ನೂ ನಾನು ಹುಚ್ಚೆಳ್ಳನ್ನ ಸ್ವಲ್ಪ ಉರಿಯುವಾಗ ಗೊತ್ತಾಗುತ್ತೆ, ಸ್ವಲ್ಪ ದಪ್ಪ ಆಗುತ್ತಲ್ಲ ಆ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲನೂ ನಾನು ಮಿಕ್ಸಿ ಮಾಡ್ಕೊತಾಯಿದ್ದೀನಿ, ಗ್ರೈಂಡ್ ಮಾಡ್ಕೊತಾಯಿದ್ದೀನಿ. ಇದಕ್ಕಿಂತ ಮೊಸರು ಜೊತೆ ಅಂತೂ ತುಂಬ ಇದರಲ್ಲಿ ಸ್ವೀಟು ಮಾಡ್ತಾರೆ. ನನ್ನ ಮನೇಲಿ ಯಾರೂ ಸ್ವೀಟ್ ಅಷ್ಟು ಇಷ್ಟಪಡೋದಿಲ್ಲ.
ಖಾರದ್ದು. ರೊಟ್ಟಿ ಜೊತೆ ಎಲ್ಲ ಈಗ ಸ್ವಲ್ಪ ರೈಸ್ ಎಲ್ಲ ಮಿಕ್ಕಿದೆ ಅಂದರೆ ಒಂದು 4 ರೊಟ್ಟಿ ಮಾಡ್ಕೊಂಡ್ರೆ ಜೊತೆ ಕುಟುಂಡಿ ಮೊಸರು ಇದ್ದರೆ ನೋಡಿ ಒನ್ ಟೈಮ್ದು ಡಿನ್ನರ್ ಆಗಲಿ ಲಂಚ್ ಆಗಲಿ ಮುಗ್ದೋಗ್ಬಿಡುತ್ತೆ. ಬೆಳಗ್ಗೆ ಅಷ್ಟೇ ಏನು ಚಟ್ನಿ ಮಾಡೋದು ಏನು ಪಲ್ಯ ಮಾಡೋದು ಏನು ತಿಂಡಿ ಮಾಡೋದು ಅಂತ ಇದು ಮಾಡ್ಬೇಕಾದ್ರೆ ಎಮರ್ಜೆನ್ಸಿಗಂತೂ ಮನೇಲಿ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಎಮರ್ಜೆನ್ಸಿಗೆ ರೊಟ್ಟಿ ಎಲ್ಲ ಮಾಡ್ಕೊಬೋದಲ್ವ. ಹಾಗಾಗಿ ನಾನು ಸ್ವಲ್ಪ ಚಟ್ನಿ ಪುಡಿ ಮತ್ತು ಕುಟುಂಡಿ ಎರಡನ್ನೂ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಮಕ್ಳುಗಳಿಗೂ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ಸ್ವಲ್ಪ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ಅಂತ ಫ್ರೀ ಇದ್ದೆ ಅನ್ನೋ ಕಾರಣಕ್ಕೆ ರೆಡಿ ಮಾಡಿ ಇಟ್ಕೊಂಡೆ. ಚೆನ್ನಾಗಿತ್ತು ಮಾತ್ರ, ಟೇಸ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ಸ್ವಲ್ಪ ಬೆಲ್ಲನೂ ಹಾಕಬೇಕು, ಹುಣಸೆಹಣ್ಣು ಹಾಕಬೇಕು, ಉಪ್ಪು ಹಾಕಬೇಕು, ಆವಾಗ ಟೇಸ್ಟು ಸಖತ್ತಾಗಿರುತ್ತೆ. ಎರಡೂ ಚಟ್ನಿ ಪುಡಿಗೂ ಅಷ್ಟೇನೆ ತುಂಬ ಚೆನ್ನಾಗಾಗುತ್ತೆ. ನಾನು ಯಾವಾಗಲೂ ಸಾಮಾನ್ಯವಾಗಿ ಮಾಡಿಟ್ಕೊಳ್ತಾ ಇರ್ತೀನಿ. ಸ್ವಲ್ಪ ಕೊಬ್ಬರಿ ಚಟ್ನಿನ ತುಂಬ ದಿನ ಆಗಿತ್ತು ಮಾಡಿಲ್ಲ. ಕುಟುಂಬಿ ಮಾತ್ರ ಯಾವಾಗಲೂ ಮಾಡ್ತಾಯಿರ್ತೀನಿ. ಇವಾಗೇನು ಹುಚ್ಚೆಳ್ಳು ಮಾರ್ಕೆಟಲ್ಲಿ ಸಿಗುತ್ತಲ್ವ. ಹಾಗೆಯೇ ಮನೇಲಿ ಮಕ್ಕಳಿದ್ದು ಸಮ್ಮರ್ ಹಾಲಿಡೇಸಿಗೆ ಬಂದಿದ್ರಲ್ಲ, ಆದರೆ ನನಗೆ ಈ ವಿಡಿಯೋ ಮಾಡಿದ್ದೆ ಮಿಸ್ ಆಗಿತ್ತು, ಎಲ್ಲಿತ್ತು ಅಂತ ನಾನೇ ನೋಡಿರಲಿಲ್ಲ. ಬಟ್ ಮಕ್ಳುಗಳಿಗೆ ಸ್ವಲ್ಪ ಹೆಣ್ಮಕ್ಳುಗಳಿಗೆ ಈ ಥರ ಮೆಹಂದಿ ಕೋನ ಎಲ್ಲ ಬಿಡಿಸ್ಕೊಳ್ಳೋದು ತುಂಬ ಇಷ್ಟ ಅಲ್ವಾ. ಅದರಲ್ಲೂ ಹೆಣ್ಮಕ್ಳುಗಳ ಜೊತೆ ಸೇರ್ಕೊಂಡಾಗ ಏನಾದ್ರು ಟೈಮ್ ಪಾಸ್ ಮಾಡಬೇಕಲ್ಲ, ಈ ಥರ ಏನಾದ್ರು ಅವರು ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ. ನಮ್ಮ ಮನೇಲಂತೂ ನನ್ನ ತಂಗಿ ಮಕ್ಕಳು, ನನ್ನ ಮಗಳೆಲ್ಲ. ನನ್ನ ಮಗಳಿಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಬಿಡ್ಸೋಕೆ, ನನಗೂ ಅಷ್ಟು ಚೆನ್ನಾಗಿ ಬರೋಲ್ಲ. ಪೇಷನ್ಸ್ ಇರಬೇಕು ಅದಕ್ಕೆಲ್ಲ. ಅವಳು ಯೂಟ್ಯೂಬೆಲ್ಲ ನೋಡ್ಕೊಂಡು ಫ್ರೀ ಟೈಮಲ್ಲೆಲ್ಲ ಮಾಡ್ತಾಯಿರ್ತಾಳೆ. ಬಟ್ ಅದು ಹೆಂಗೆ ಕಲ್ತ್ನು ಅಂತ ನನಗೆ ಗೊತ್ತಿಲ್ಲ. ಬಟ್ ಯೂಟ್ಯೂಬ್ ನೋಡಿ ಇವನ್ನೆಲ್ಲ ಮಾಡೋದು, ಡ್ರಾಯಿಂಗು ಇವನ್ನೆಲ್ಲ ನೋಡಿ ಅವಳೇ ಬಿಡಿಸ್ಕೊತಾ ಇದ್ದಾಳೆ ಕೂತ್ಕೊಂಡು. ನನ್ನ ತಂಗಿ ಮಕ್ಕಳಿಗೆ, ನನ್ನ ಕಝಿನ್ಗೆಲ್ಲ ಬಿಡಿಸ್ಕೊಡ್ತಾ ಇದ್ದಾಳೆ. ಅವಳಿಗೆ ಇಷ್ಟ ಆ ಥರ ಎಲ್ಲ. ನನಗೂ ಇಷ್ಟ ಆಗುತ್ತೆ ಅದನ್ನೆಲ್ಲ. ಏನಾದ್ರು ನಮಗೇನು ಬರಲ್ಲ ಅಂತ ಅಂದ್ಕೋಬಾರ್ದು. ಯಾವುದ್ರಲ್ಲಾದ್ರು ನಾವು ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದು ನನ್ನ ಥಾಟು. ಬಟ್ ನನ್ನ ಮಗಳು ಬೇಗ ಇನ್ವಾಲ್ವ್ ಆಗ್ತಾಳೆ ಆ ಥರ. ನಮ್ಮ ಆಂಟಿ ಮನೆಗೆ ಹೋಗ್ಬೇಕಿತ್ತು. ನನ್ನ ತಂಗಿ ಅರ್ಪಿತಾ, ಶಿಲ್ಪ ಎಲ್ಲ ಬಂದಿದ್ದರು. ಎಲ್ಲ ಸೇರ್ಕೊಂಡಿದ್ವಿ. ಇನ್ನೇನು ಮಕ್ಕಳು ಸ್ಕೂಲ್ ಶುರು ಆದರೆ ಇನ್ನು ಬರೋಕ್ಕಾಗೋದಿಲ್ಲ. ಆಲ್ಮೋಸ್ಟ್ ಶುರು ಆಗಿದೆ. ನಾವು ಸ್ಯಾಟರ್ಡೆ ಸಂಡೇ ಸೇರ್ಕೊಂಡಿರೋದು. ನಮ್ಮ ಆಂಟಿ ಎಲ್ಲರ ಮನೆಗೂ ಬಂದ್ರಿ, ನಮ್ಮ ಮನೆಗೆ ಬಂದಿಲ್ಲ ರಜದಲ್ಲಿ. ಇನ್ನು ಅರ್ಪಿತಾ ಬೇರೆ ಬೆಂಗಳೂರಿಗೆ ಹೋಗ್ಬಿಡ್ತಾಳೆ ನನ್ನ ಮಗನ ಸ್ಕೂಲು ಅಂತ. ಇನ್ನು ಸದ್ಯಕ್ಕೆ ಸೇರ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಸೇರ್ಕೊಂಡಿದ್ದು. ನಮ್ಮ ಆಂಟಿಯವರು ಮಾವಿನಕಾಯಿ ಸಿಗುತ್ತೆ ಅವ್ರ ಮನೇಲಿ. ನಮ್ಮ ಮನೆಯಲ್ಲೇ ಇದೆ ಊರಲ್ಲಿ. ನಮ್ಮ ಮಮ್ಮಿ ತೊಗೊಬಂದಿದ್ರು. ಅವ್ರ ಮನೇದು ಈಗ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ. ಬಟ್ ಎಲ್ಲ ಸೇರ್ಕೊಂಡಿದ್ವಲ್ಲ, ಉಪ್ಪಿನಕಾಯಿ ಎಲ್ಲ ಮಾಡ್ಕೊಡ್ತೀನಿ ಬನ್ನಿ ಅಂತ ಕರೆದಿದ್ರು. ಸ್ವಲ್ಪ ಅಕ್ಕ ತಂಗಿ ಸೇರ್ಕೊಳ್ಳೋದ್ರೂ ಖುಷಿ ಅಲ್ವಾ. ಇನ್ನು ಸದ್ಯಕ್ಕೆ ನಾವು ಸೇರ್ಕೊಳ್ಳೋಕ್ಕಾಗೋದಿಲ್ವಲ್ಲ ಅಂತ ಸೇರ್ಕೊಂಡಿದ್ದು. ಒಂದೇ ಒಂದ್ಸಲ ಯಾರು ಆಂಟಿನಾ? ನಾನು ಆಂಟಿನಾ? ಅಕ್ಕನಾ? ಯಾರು ಹೇಳವ? ಯಾರು ಹೇಳಿ ಸರ್ ನಿನ್ನ ಮಗಳ ದೊಡ್ಡಮ್ಮನಕಲ್ಲ, ದಮ್ಮಮ್ಮ. ಯಾರು ದಮ್ಮಮ್ಮ? ಯಾರ? ಓ ನಿದ್ದೆ ಬಂದು ವಿಡಿಯೋಸ್ ಹಾಕಿದ್ರೆ ದೊಡ್ಡಮ್ಮ. ಹರ್ಷಿನಿ ಒಂದಿನ ವಿಡಿಯೋದಲ್ಲಿ ಬಂದಿದ್ರೆ ಅಮ್ಮ ಅಕ್ಕ ಬೇಯ ದೊಮ್ಮಮ್ಮ ಹಾಕು ನಾನು ದೊಮ್ಮಮ್ಮ ಹಾಕು ಅಕ್ಕ ಬಾ ಮಗನೆ ಒಂದ್ಸಲ ಬರೋ ಪ್ಲೀಸ್. ಬಾ ದಪ್ಪಾಗಕ್ಕೆ ಹೋಗಿತ್ತು. ಏನು ನಿಮ್ಮ ಅಮ್ಮ ಮೇಲ್ತೈತೆ ಕೇಳ್ಕೊಳ ನೀ. ಹಲೋ, ನೀನು ಸಣ್ಣಾಗಿದ್ಯಾ? ಭಗತನ ಸಣ್ಣಾಗ್ಯಾನೆ ಅಂತ ದೊಡ್ಡಮ್ಮನ ಮನೆಗೆ ಹೋಗಿದ್ದಾನೆ. ಶಿಲ್ಪ ದೊಡ್ಡಮ್ಮ ಮನೆಗೆ ನೀನು ಹೋಯ್ತೀಯಾ? ಅದ್ ಬಿಡು, ಇದು ಇಟ್ಕೈತೇನೆ ತುರಿ. ಬಿಡಿ ನಾನು ತಂದಾಗ ಲೂಸಿತ್ತು ಕಿಚ್ಚಾಕ್ಬಿಟ್ಟಿದ್ನ ಮತ್ತೆ ಹಿಂಗೂ ಈ ಸಮ್ಮರ್ ಹಾಲಿಡೇಸಲ್ಲಿ ನಾವು ತುಂಬ ಸಲ ಸೇರ್ಕೊಂಡಂಗಾಯಿತು. ಇನ್ನು ಸದ್ಯಗಂತೂ ಸೇರ್ಕೊಳ್ಳೋಕ್ಕಾಗೋದಿಲ್ಲ ಬಿಡಿ. ಆಲ್ಮೋಸ್ಟ್ ಈಗ ಸ್ಕೂಲ್ ಶುರುವಾಗಿದೆ. ನನ್ನ ಮಗನಿಗೆ ಇಲ್ಲಿ ಸ್ಕೂಲ್ಗೆ ಹೋಗ್ತಾಯಿದ್ದಾನೆ. ಇನ್ನು ನನ್ನ ತಂಗಿ ಮಗಳಿಗೂ ಶುರುವಾಗಿದೆ, ನನ್ನ ಮಗಳಿಗೂ ಇನ್ನೇನು ನೆಕ್ಸ್ಟ್ ಕಾಲೇಜ್ ಶುರು. ಇನ್ನು ಸದ್ಯಕ್ಕಂತೂ ಸೇರ್ಕೊಳ್ಳೋಕ್ಕಾಗೋದಿಲ್ಲ. ಹಂಗಾಗಿ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ವಿ. ಉಪ್ಪಿನಕಾಯಿ ಮಾಡ್ಕೊಡ್ತೀನಿ ಅನ್ನೋದಷ್ಟೇ ರೀಸನ್ನು. ಬಟ್ ನಮಗೆ ಸೇರ್ಕೊಳ್ಳೋಕ್ಕೊಂದು ರೀಸನ್ ಬೇಕು. ಎಲ್ಲ ಇದ್ವಲ್ಲ, ಮಾವಿನಕಾಯಿ ಊರಿಂದ ಮಮ್ಮಿಯವರೆಲ್ಲ ತೊಗೊಬಂದಿದ್ರು. ಉಪ್ಪಿನಕಾಯಿ ಮಾಡೋಕ್ಕಿಂತ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಅಲ್ವಾ, ನಮಗಿಂತ ಅವ್ರಿಗೆ ಚೆನ್ನಾಗಿ ಮಾಡ್ತಾರಲ್ವ. ಹಾಗಾಗಿ ನಾವು ಅವ್ರ ಹತ್ರನೇ ಮಾಡಿಸ್ಕೊಳ್ಳೋದು ಉಪ್ಪಿನಕಾಯಿ ಎಲ್ಲ. ಬಟ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ಥರ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆ, ಬಾಯ್.